ಒಂದು ದೊಡ್ಡ ಊರಲ್ಲಿ ರಾಘವ ಎನ್ನುವ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದನು. ಅವನಿಗೆ ಎಲ್ಲಾ ಐಶ್ವರ್ಯವೂ ಇತ್ತು. ಆದರೆ ಅವನ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ಭವಿಷ್ಯದ ಚಿಂತೆಯಿಂದ ಅವನಿಗೆ ರಾತ್ರಿಗಳು ನಿದ್ರೆ ಬರುತ್ತಿರಲಿಲ್ಲ. ನಾಳೆ ವ್ಯಾಪಾರ ಹಾಳಾಗುವುದಾ, ಮಕ್ಕಳು ಉಳಿಯುವರ, ಆಸ್ತಿ ಅಂತಸ್ತುಗಳು ಇಲ್ಲವಾಗುವುದಾ ಎಂಬ ಚಿಂತೆಗಳು ಕಾಡುತ್ತಿದ್ದವು. ಪ್ರತಿದಿನ ಅವನು ನಾಳೆಯ ಭಯದಲ್ಲಿ ಬದುಕುತ್ತಿದ್ದ. ಒಂದು ದಿನ ಅವನು ದೇವಾಲಯಕ್ಕೆ ಹೋದನು. ಅಲ್ಲಿ ಒಬ್ಬ ಸನ್ಯಾಸಿಯನ್ನು ಕಂಡನು. ಅವರು, ರಾಘವ, ನೀನು ಭವಿಷ್ಯವನ್ನು ಚಿಂತಿಸಿ ಇಂದಿನ ಕ್ಷಣವನ್ನು ಕಳೆದುಕೊಳ್ಳುತ್ತಿದ್ದೀಯ, ಪ್ರಸ್ತುತವನ್ನು ನಾಶ ಮಾಡಿಕೊಳ್ಳುತ್ತಿದ್ದೀಯ. ನಿನ್ನ ಚಿಂತೆಗಳನ್ನು ಬರೆ, ನಾಳೆ ಬಂದು ತೋರಿಸು ಎಂದರು. ರಾಘವ ತನ್ನ ಎಲ್ಲ ಭಯಗಳನ್ನು ಒಂದು ಕಾಗದದ ಮೇಲೆ ಹೀಗೆ ಬರೆದನು. ಮುಂದಿನ ದಿನ ಸನ್ಯಾಸಿ ಆ ಕಾಗದವನ್ನು ಕೈಗೆತ್ತಿಕೊಂಡು ಬೆಂಕಿಯಲ್ಲಿ ಹಾಕುತ್ತಾ, ಇವೆಲ್ಲ ಭವಿಷ್ಯದ ಕಪ್ಪು ಚಿಂತೆಗಳು. ಇಂದು ಸಂತೋಷಪಡು, ಒಳ್ಳೆಯ ಕೆಲಸ ಮಾಡು, ಮುಂದೆ ನಡೆ, ಎಲ್ಲ ಒಳ್ಳೆಯದಾಗುತ್ತೆ ಎಂದರು. ಆ ಕ್ಷಣದಿಂದ ರಾಘವನ ಜೀವನ ಬದಲಾಯಿತು. ಚಿಂತೆಯನ್ನು ಬಿಟ್ಟು ಅವನು ಪ್ರಸ್ತುತದಲ್ಲಿ ಬದುಕಲು ಕಲಿತನು. ಆತ್ಮವಿಶ್ವಾಸವನ್ನು ಹಿಡಿದನು ಮತ್ತು ಯಶಸ್ಸು ಅವನನ್ನು ಹಿಂಬಾಲಿಸಿತು. ಸ್ನೇಹಿತರೆ, ಭವಿಷ್ಯದ ಚಿಂತೆಯನ್ನು ಬಿಟ್ಟುಬಿಡಿ. ಇಂದಿನದನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾಕೆಂದ್ರೆ ಸಂತೋಷ ನಿಮ್ಮ ಕೈಯಲ್ಲೇ ಇದೆ. ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನಿಮ್ಮ KK ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.